ನಾನಾ ಮಾಡ್ತೀನಿ ನಾನಾ ಬಂದು ನಾನಾ ಮಾಡ್ತೀನಿ ನಮ್ಮ ಕಡೆ ಯಾವ ಇಲ್ಲ ಅಂದ್ರೆ ಮತ್ತೆ ಬೇರೆ ಕಡೆ ಪೋಸ್ಟ್ಮಾರ್ಟಮ್ ಮಾಡ್ತಾರೆ ಹಂಗ ಕೊಡಿಸ್ರಿ ನಮ್ಮ ಮಗನ ಪೋಸ್ಟ್ಮಾರ್ಟಮ್ ಮಾಡ್ಬೇಡ್ರಿ ಕೊಯ್ಬೇಡ್ರಿ ಅವ್ರಿಗೆ ಹಂಗ ಕೊಡಿಸ್ರಿ ಅದನ್ನ ಹಂಗ ಕೊಡಿಸ್ರಿ ಅದನ್ನ ಕೊಯ್ಬೇಡ್ರಿ ಏನು ಮಾಡ್ಬೇಡ್ರಿ ಸತ್ತಾರಂದ್ರೆ ಅವ್ನ ಏನ್ ಸಾಕ್ಷಿ ಏನ್ ಮಾಡ್ತೀರಿ ಕೊಟ್ಟು ಬಿಡ್ರಿ ನನ್ನ ಮಗನ ನಾನು ಮುಂಜಾನಿಂದ ಹಿಂಗ ಕುಂತೀನಿ ನಮ್ಗೆ ನನ್ನ ಮಗನ ಮಿಸ್ಸಸ್ ನೋಡಿ ಇಲ್ಲೇ ಯಲಬುರ್ಗಾ ತಾಲೂಕು ಸರ್ ಆಯ್ತಾ? ಓಕೆ ಸರ್ ಡನ್ ಸರ್. ಮಾಲೀಕ ಅತ್ಯಾಚಾರ ಆಯ್ತು ಅದೇ ಥರ ಆರೋಪಿ ಕೂಡ ಸಾವನ್ನಪ್ಪಿಲ್ಲ. ಅವನೇನು ಸಾವನ್ನಪ್ಪಿದ್ದಾನೆ ಅದು ನಮ್ಮ ಪಕ್ಕದ ವಯಸ್ಸು ನಮಗೆ ನೋವಾಗ್ಯದ. ಈ ರೀತಿ ಸಮಾಜ ಹೆಂಗಾಗಿದೆ ಅಂತ ಅನ್ನೋದು ಭಾಳ ಆಘಾತ ಆಗ್ಯದ. ಆ ತಾಯಿ ಮಾತು ಕೇಳಿ 4 ವರ್ಷ ಏನು ಐ ಡೋಂಟ್ ಹ್ಯಾವ್ ಎನಿ ವರ್ಡ್ಸ್. ಮಾಡ್ತಾರೆ ಇದು ಏನು ನನಗೆ ಅರ್ಥ ಆಗ್ತಾ ಇಲ್ಲ. ಯಾಕಂದರೆ ಆ ಬರೋ ಮಂದಿಗೆ ಮನೆಯಿಂದ ನಮ್ಮ ಮೊಮ್ಮಗ 1 ವರ್ಷ ಮೊನ್ನೆ ಬೆಂಗಳೂರಿಂದ ಬರೋ ಮುಂದೆ 2.5-3 ವರ್ಷದ ನಮ್ಮ ಮೊಮ್ಮಗಳು ಈ ರೀತಿ ಒಂದು ಭೀಕರ ವಾತಾವರಣ ಅಥವಾ ಈ ರೀತಿ ಒಂದು ಪರಿಸ್ಥಿತಿ ನಿರ್ಮಾಣ ಆಗ್ತದೆ ಅಂತಂದರೆ ಯಾವ ರೀತಿ ಮಾನಸಿಕತೆ ಆಗ್ತಾ ಇದೆ ಅನ್ನೋದು ನಿಜಕ್ಕೂ ಭಾಳ ಆಘಾತ ಉಂಟಾಗಿದೆ. ನನ್ನ ನಿಜಕ್ಕೂ ನೋವಾಗ್ಯದ. ನಾನೇನಿದ್ರಾಗ ಯಾರನ್ನೂ ದೂಷಿಸ್ತಾ ಇಲ್ಲ, ಯಾರನ್ನೂ ಬೈತಾ ಇಲ್ಲ, ನೋ ಪೊಲಿಟಿಕಲ್ ಸ್ಟೇಟ್ಮೆಂಟ್. ಆದರೆ ನಾನು ಇವತ್ತು ಪೊಲೀಸ್ ಕಮಿಷನರ್ ಅವ್ರಿಗೂ ಮಾತಾಡಿದ್ದೇನೆ. ಭಾಳ ಕಟ್ಟುನಿಟ್ಟಾಗಿ ಇದರಲ್ಲಿ ಅವನು ಡ್ರಗ್ ತೊಗೊಂಡಿದ್ನೋ ಇಲ್ಲೋ ನನಗೆ ಮಾಹಿತಿ ಇಲ್ಲ. ಆದರೆ ಡ್ರಗ್ಗು ಗಾಂಜಾ ಹಾವಳಿ ಸಿಕ್ಕಾಪಟ್ಟೆ ಆಗ್ತಾಯಿದೆ. ಇದು ಅಲ್ಲಗಡೆ ಮತ್ತು ಇವನ್ ಇಲ್ಲಿ ಸಿಟ್ಟು ಅಲ್ಲೇ ಕೆಲವು ಕಡೆ ಗೂಡಂಗಡಿಯಲ್ಲಿ ಲಿಕ್ಕರ್ ಸೇಲ್ ಮಾಡೋದು ಸಾಕಷ್ಟು ಪರಿಣಾಮ ಇದೆ ಅಂತ ನನಗೆ ಅನ್ನಿಸ್ತದೆ. ಹಾಗಾಗಿ ಇದ್ರ ಬಗ್ಗೆನೂ ಕಟ್ಟುನಿಟ್ಟಿನ ಕ್ರಮ ತೆಗೆದುಕೊಳ್ಳಿ. ಯಾವುದೇ ಭ್ರಷ್ಟಾಚಾರಕ್ಕೆ ಅವಕಾಶ ಇರಲಾರ್ದು. ನಿಜಕ್ಕೂ ನಾನು ಉಳಿದ ಪೊಲಿಟಿಕಲ್ಲಿ ಯಾವುದೇ ಸ್ಟೇಟ್ಮೆಂಟ್ ನನಗೆ ಮಾಡೋ ಇಚ್ಛೆ ಇಲ್ಲ. ಯಾಕಂದರೆ ಆ ಮಗುವಿನ ವಯಸ್ಸು ಮತ್ತು ಒಂದು ಹ್ಯಾಂಡಿಕ್ಯಾಪ್ ಅದು ಏನು ಬದುಕು ಮಾಡಬೇಕು. ಈಗ ಅವರು ಒಂದು ಏನಿದೆಲ್ಲ ಫಿಸಿಕಲಿ ಚಾಲೆಂಜ್ ಇರೋದು ಒಂದು ಕೂಸು. ಇದು 4.5 ವರ್ಷ ಇದೆ, ಸತ್ತು ಹೋಗ್ಬಿಡ್ತು. ಬದುಕೇನಂತ ಮುಂದೆ. ಹಾಗಾಗಿ ನನಗೆ ಆಘಾತಕ್ಕೆ ಭಾಳ ಆಘಾತ ಆಯ್ತು. ನನಗೆ ಬೆಳಗ್ಗೆ ಮಧ್ಯಾಹ್ನ ಕೇಳಿದ್ಮೇಲೆ ನನಗೆ ಭಾಳ ಕಿರಿಕಿರಿ ಆಗ್ತಾಯಿತ್ತು. ಏನಪ್ಪ ಇದು ಹಿಂಗೆ ನಡೀತಾ ಇದೆ ಅಂತ. ನಾಗರಿಕ ಸಮಾಜ ತಲೆ ತಗ್ಗಿಸುವಂಥ ಘಟನೆ ಇದು. ಪೊಲೀಸರು, ನಾನು ಪೊಲೀಸ್ ಕಮಿಷನರ್ ಫೋನ್ ಮಾಡಿದಾಗ ನಾವು ತಕ್ಷಣ ಅರೆಸ್ಟ್ ಮಾಡಿದ್ದೇವೆ ಅಂತ ಹೇಳಿದರು. ಈಗಿಲ್ಲೇ ನನಗೆ ಬಂದ ಮೇಲೆ ಹೇಳಿದರು ಅವನು ಓಡೋಕ್ಕೆ ಪ್ರಯತ್ನ ಮಾಡಿದ, ಎನ್ಕೌಂಟರ್ ಆಗಿದೆ ಅಂತ. ಈಗ ಜಸ್ಟ್ ನನಗೆ ಮಾಹಿತಿ ಕೊಟ್ಟಿದ್ದಾರೆ. ಬಟ್ ದ ಹೋಲ್ ಪರ್ಪಸ್ ಇಸ್ ನಾಟ್ ದ್ಯಾಟ್. ಇದನ್ನು ಪ್ರಿವೆನ್ಷನ್ ಇದೆ. ಏನೇನು ಮಾಡಬೇಕು ಅಂತನ್ನೋದು ಭಾಳ ಗಂಭೀರವಾಗಿ
ಗೃಹ ಇಲಾಖೆ ಪೊಲೀಸರು, ಸ್ಥಳೀಯ ಪೊಲೀಸರು ಎಲ್ಲರೂ ಸೇರಿಕೊಂಡು ಜನರ ಸಹಯೋಗದೊಂದಿಗೆ ಸ್ಪೆಷಲಿ ಈ ಡ್ರಗ್ಸು ಮತ್ತು ಸಮಾಜ ವಿದ್ರೋಹಿ ಚಟುವಟಿಕೆಗಳು ಅನೇಕ ಕಡೆ ಈ ರೀತಿ ಘಟನೆಗಳು ನಡೆದಾಗ ಗಂಭೀರವಾಗಿ ಅಂದ್ರೆ ಅನ್ಲೆಸ್ ಈ ರೀತಿ ಸೀರಿಯಸ್ನೆಸ್ ಬರಲಾರ್ದಂಥ ಸಂದರ್ಭದಲ್ಲಿ ಸೀರಿಯಸ್ ಆಗಿ ತಗೊಳ್ಳದೇ ಇರುವಂಥದ್ದು ಅಪರಾಧಗಳು ನಡೆದಾಗ ಈ ಘಟನೆಗಳ ಬಗ್ಗೆ ಪೊಲೀಸರು ಸಂಪೂರ್ಣವಾಗಿ ಜಾಗೃತಿ ವಹಿಸಬೇಕು. ಜಾಗೃತಿ ವಹಿಸಿ ಯಾವುದೇ ಕಾರಣಕ್ಕೂ ಈ ರೀತಿಯ ಘಟನಾವಳಿಗಳು ಪುನರಾವರ್ತನೆ ಆಗಬಾರ್ದು. ಇದು ಮಾತಿನಲ್ಲಿ ಸಹಜವಾಗಿ ಹೇಳಲಿಕ್ಕೆ ಸಾಧ್ಯ ಇರಲಾರ್ದಷ್ಟು ನನಗೆ ಅಲ್ಲಿ ಆ ತಾಯಿಯ ಮಾತು ಕೇಳಿದ ನಂತರ ದುಃಖ ಆಗಿದೆ. ಯಾಕಂದ್ರೆ ಆ ಹುಡುಗಿ ನೋಡಿದ್ರೆ ಅವ್ರ ಅವ್ವ ಏನಿದ್ದಾಳೆ, ನಮ್ಮ ಮಗಳ ವಯಸ್ಸಿನಕ್ಕಿದ್ದಾಳೆ. ಐ ರಿಯಲಿ ಫೆಲ್ಟ್ ಸರ್ ಎಷ್ಟು ನೀಚ ಮನಸ್ಥಿತಿಗಳಂತ ದುಡಿಯಕ್ಕೆ ಬರ್ತಾರೆ ಸರ್ ನಮ್ಮ ರಾಜ್ಯದಕ್ಕೆ. ಆಡತ್ತಿರೋ ಮಕ್ಕಳನ್ನ ಎತ್ಕೊಂಡು ಹೋಗಿ ಈ ರೀತಿ ಮಾಡ್ತಾರಂದ್ರೆ ಸರ್ ಇವ್ರ ಮನಸ್ಥಿತಿಗಳಿಗೆ ಏನು ಹೇಳೋದು? ಅದೇ ಹೇಳಿದ್ನಲ್ಲ, ನಾಗರಿಕ ಸಮಾಜ ತಲೆ ತಗ್ಗಿಸ್ಬೇಕು. ಅದ್ರಾಗೂ ನಾವೆಲ್ಲ ಜವಾಬ್ದಾರಿಯೊಳಗಿದ್ದವರು ನಮ್ಮ ಮನಸ್ಸಿಗೆ ಭಾಳ ನೋವಾಗ್ತದೆ. ನಮ್ಮ ಕ್ಷೇತ್ರದಲ್ಲಿ ಅತಿ ಹೆಚ್ಚು ಆ ವಿಡಿಯೋಗಳನ್ನ ನೋಡಿದ್ರೆ ಸರ್ ಎಂಥವ್ರ ಮನಸ್ಸು ಕೊಡಕ್ಕೆ ಇವತ್ತು ಪಕ್ಷ ನೋಡಿದ